ಇವತ್ತು ಬೆಳಗಾವಿ ಲೋಕಸಭೆಯಿಂದ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯ ಪರಂಪರೆಯಂತೆ ಸುಳೆಬಾವಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದು ಹಾಗೂ ಹಿಂಡಲ್ಗ ಗಣೇಶನ ಆಶೀರ್ವಾದ ಪಡೆದು ಎಲ್ಲ ಗುರುಗಳ ಏನು ಮನೆಗೆ ಇವತ್ತು ಬಂದಿದ್ದರು ಪ್ರತಿಯೊಬ್ಬರ ಆಶೀರ್ವಾದವನ್ನು ಪಡೆದು ನಮ್ಮ ಜನಸಾಮಾನ್ಯರ ಎಲ್ಲರ ಆಶೀರ್ವಾದ ಪಡೆದು ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಒಳ್ಳೆಯ ಉತ್ಸಾಹ ಇದೆ, ಒಂದು ಕೆಲಸ ಮಾಡಬೇಕಂತ ಛಲ ಇದೆ, ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ನಮ್ಮ ಜಿಲ್ಲೆಯನ್ನು ನಾವು ಮುಂದುವರಿಬೇಕು, ನಮ್ಮ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆ ಆಗಬೇಕು, ಮಾದರಿ ಲೋಕಸಭೆ ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಇವತ್ತು ಒಂದು ಒಳ್ಳೆಯ ಮನಸ್ಸಿಂದ ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿವರೆಗಿನ ಅನುಭವ ಅಂದರೆ ಬಹಳಷ್ಟು ಜನರ ಹತ್ರ ಹೋಗ್ತಾ ಇದ್ದೀನಿ, ಬಹಳಷ್ಟು ಪ್ರತಿಯೊಂದು ವರ್ಗದ ಜನರ ಹತ್ರ ಭೇಟಿ ಆಗ್ತಾನೆ. ಪ್ರತಿಯೊಂದು ವರ್ಗದ ಜನರ ಒಂದೇ ಒಂದು ಬಯಕೆ ಏನು, ಈ ಬಾರಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಏನೇನು ಆಶ್ವಾಸನೆ 20 ವರ್ಷದಿಂದ ಕೊಟ್ಟಿದ್ರೂ ಕೂಡ ಯಾವ ಆಶ್ವಾಸನೆ ಪೂರ್ಣ ಆಗಿಲ್ಲ. ಹಾಗಾಗಿ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಸರ್ಕಾರ ವತಿಯಿಂದ ಯಾವ್ಯಾವ ಕೆಲಸಗಳನ್ನು ನಾವು ಜನಸಾಮಾನ್ಯರ ಹತ್ರ ಮಾಡ್ಬೋದು ಪ್ರತಿಯೊಂದನ್ನು ಮಾಡ್ತಾ ಇವತ್ತು ವಿಶ್ವಾಸಕ್ಕೆ ತೊಗೊಳ್ತಾ ಇದ್ದೀವಿ. ನಮ್ಮ 5 ಗ್ಯಾರಂಟಿಗಳು ಕೈ ಹಿಡಿತವೆ. ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮನೂ ಕೈ ಹಿಡಿತ, ಪ್ರತಿಯೊಬ್ಬ ನಾಯಕರ ಶ್ರಮನೂ ಕೈ ಹಿಡಿತ ಅಂತ ಹೇಳಿಕ್ಕೆ ಬಯಸ್ತೇನೆ. ನಿಜವಾಗ್ಲೂ ಪ್ರತಿಯೊಬ್ಬರು ಹೇಳ್ತಾರೆ ಇವತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವೆಯಲ್ಲಿ ಬರಬೇಕು, ರಾಜಕೀಯದಲ್ಲಿ ಬರಬೇಕು ಅಂತ ಹೇಳಿ. ಇದೊಬ್ಬ ಯುವಕನಿಗೆ, ಬೆಳಗಾವಿ ಯುವಕನಿಗೆ ಒಂದು ಅವಕಾಶ ಸಿಕ್ಕಿದೆ. ಯುವಕರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನನ್ನ ಕೈ ಹಿಡಿತಾ ಇದ್ದಾರೆ, ವಿಶ್ವಾಸ ಪಡ್ತಾ ಇದ್ದಾರೆ ಅಂತ ಹೇಳಿ. ನಿಮ್ಮ ಜೊತೆಗೆ ಮಾಮಾರ ಜೊತೆಗೆ ಯುವ ಸಮೂಹವೇ ನಿಂತಿದೆ. ಸೊ ಅದು ಮೋದಿಯವರ ಹಿಂದೆ ಯುವಕರು ಇದ್ದಾರೆ ಅನ್ನುವಂಥದ್ದು. ಬಟ್ ಬೆಳಗಾವಿಯಲ್ಲಿ ಅದು ಚಿತ್ರಣ ಬದಲಾಗುತ್ತೆ. ನಿಜವಾಗ್ಲೂ ಇವತ್ತು ಮನೆ ಮಗನಾಗಂತೂ ಸ್ವೀಕಾರ ಮಾಡಿದ್ದಾರೆ. ಯಾಕಂದರೆ ಅಷ್ಟೊಂದು ಪ್ರೀತಿ ಅವ್ರ ಮುಖದಲ್ಲಿ ಕಾಣುತ್ತೆ. ಯುವಕರ ಪಡೆ ಭಾಳ ಹೆಚ್ಚಿನಿಂದ ದೊಡ್ಡದಾಗಿದೆ. ಯಾಕಂದರೆ ನಾನಾಗಲಿ ನಮ್ಮ MLC ಅವರಂಥ ಚಂದ್ರರಾಜ್ ಹಟ್ಟಿಹೊಳಿಯವರಾಗಲಿ ಪ್ರತಿಯೊಂದು ಯುವಕರ ಕಷ್ಟ ಸುಖದಲ್ಲಿ ನಾವು ಯಾವತ್ತಿದ್ರೂ ಭಾಗಿಯಾಗಿರ್ತೀವಿ. ಅವ್ರ ಗಣೇಶ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ದಸರಾ ಹಬ್ಬ, ನಮ್ಗೆ ಯಾವ್ಯಾವಾಗ ಅವ್ರವ್ರ ಏರಿಯಾದಲ್ಲಿ ಕರೀತಾರೋ, ಯಾವ್ಯಾವಾಗ ಅವ್ರವ್ರ ಕಾರ್ಯಕ್ರಮಕ್ಕೆ ಕರೀತಾರೋ ಭಾಳ ಪ್ರೀತಿಯಿಂದ ನಾವಿಬ್ಬರು ಪಾಲ್ಗೊಂಡಿರ್ತೀವಿ. ಹಾಗಾಗಿ ಭಾಳ ಮೊದಲಿಂದನೂ ಕೂಡ ಯುವಕರ ಸಂಬಂಧ ನಮ್ಮ ಜೊತೆಗೆ ಭಾಳ ಚೆನ್ನಾಗಿದೆ. ಈ ಬಾರಿ ಯುವಕರು ಕೈ ಹಿಡಿತಾರೆ, ಯುವಕರೇ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥವ್ರನ್ನ ಗೆಲ್ಲಿಸ್ತಾರೆ ಅಂತ ಹೇಳಿ ನಾವು ವಿಶ್ವಾಸ ಮಾಡ್ತೀವಿ. ಇಲ್ಲ, ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವರ್ಗದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಪ್ರತಿಯೊಂದು ಗಲ್ಲಿಗೂ ಕೂಡ ಹೋಗ್ತಾ ಇದ್ದೀನಿ. ಜನರ ಹತ್ರ ಏನೇನು ವಿಶ್ವಾಸವನ್ನು ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತಿಯೊಂದು ನನ್ನ ಗುರಿ ಏನಿದೆ, ನನ್ನ ಲೋಕಸಭೆ ಕ್ಷೇತ್ರವನ್ನು ಬಹಳ ಮಾದರಿ ಲೋಕಸಭೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಗುರಿ ಇದೆ. ತಾಯಿಯವರು ಮಾಡಿದಂಥ ಒಂದು ಒಳ್ಳೆಯ ಕೆಲಸ, ಸತೀಶಣ್ಣ ಜಾರಕಿಹೊಳಿ ಅವರ ಸಾಹೇಬರ ಆಶೀರ್ವಾದದಿಂದ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಇವತ್ತು ಹೋಗ್ತಾ ಇದ್ದೀನಿ. ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.